14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಅಂತ್ಯ. ಹಲವು ಕಡೆಗಳಲ್ಲಿ ಮತಗಟ್ಟೆಗಳ ಮುಂದೆ ಮತದಾರರ ಸರತಿ ಸಾಲಿದೆ. 6 ಗಂಟೆಯ ಒಳಗೆ ಆ ಸರತಿ ಸಾಲಲ್ಲಿ ನಿಂತವರಿಗೆ ಅವಕಾಶವನ್ನ ನೀಡಲಾಗುತ್ತೆ. ಅನೇಕ ಕಡೆಗಳಲ್ಲಿ ಸರತಿ ಸಾಲಲ್ಲಿ ಇನ್ನೂ ಕೂಡ ಮತದಾರರಿದ್ದಾರೆ. ಅಂತವರಿಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ. ಸಾಲಲ್ಲಿ ನಿಂತವರಿಗೆ ಮತದಾನಕ್ಕೆ ಅಧಿಕಾರಿಗಳಿಂದ ಅವಕಾಶವನ್ನ ನೀಡಲಾಗುತ್ತೆ. ಕೊನೆಯ ಹಂತದಲ್ಲಿ ಮತದಾನ ಬಿರುಸನ್ನ ಪಡೆದುಕೊಂಡಿದೆ. ಕರ್ನಾಟಕ ಮತಯುದ್ಧಕ್ಕೆ ತೆರೆ ಬಿದ್ದಿದೆ. ಮೊದಲ ಹಂತದ ಮತದಾನ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮೊದಲ ಹಂತದ ಮತದಾನ ಸಕ್ಸಸ್ ಆಗಿದೆ. ರಾಜ್ಯದ ಮೊದಲ, ದೇಶದ 2ನೇ ಹಂತದ ಮತದಾನ ಅಂತ್ಯ. 6 ಗಂಟೆಯ ಒಳಗೆ ಯಾರೆಲ್ಲ ಮತಗಟ್ಟೆಯ ಮುಂದೆ ಸರತಿ ಸಾಲಲ್ಲಿ ನಿಂತಿರ್ತಾರೆ ಅಂತವರಿಗೆ ಮತವನ್ನ ಹಾಕೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. 6 ಗಂಟೆಯ ನಂತರದಲ್ಲಿ ಅಂದ್ರೆ ಇಲ್ಲಿಂದ ಮುಂದೆ ಮತಗಟ್ಟೆಗೆ ಬಂದ್ರೆ ಅಂತವರಿಗೆ ಎಂಟ್ರಿ ನೀಡೋದಿಲ್ಲ. ಸಂಜೆಯ ನಂತರ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಮತದಾನ ಬಿರುಸನ್ನ ಪಡೆದುಕೊಳ್ತು. ಮೊದಲ ಹಂತದ ಕರ್ನಾಟಕದ ಮತಯುದ್ಧಕ್ಕೆ ತೆರೆ ಬಿದ್ದಿದೆ. ಈ ಮೂಲಕವಾಗಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನ. ಜೂನ್ 4ನೇ ತಾರೀಕಿಗೆ ಅಭ್ಯರ್ಥಿಗಳ ಭವಿಷ್ಯ ಬಹಿರಂಗವಾಗುತ್ತೆ. ಬಹುತೇಕವಾಗಿ 14 ಕ್ಷೇತ್ರಗಳಲ್ಲಿ ಸಂಜೆಯ ನಂತರ 5 ಗಂಟೆಯ ನಂತರವಾಗಿ ಮತದಾನ ಬಿರುಸನ್ನ ಪಡೆದುಕೊಳ್ತು. ಈಗ ಯಾವ ಮತಗಟ್ಟೆಗಳಲ್ಲಿ ಸರತಿ ಸಾಲಲ್ಲಿ ಜನ ನಿಂತಿದ್ದಾರೋ ಅಂದ್ರೆ 6 ಗಂಟೆಯ ಒಳಗಡೆ ಬಂದು ಅವರು ಸರತಿ ಸಾಲಲ್ಲಿ ನಿಂತಿರ್ತಾರೋ ಅಂತವರಿಗೆ ಮಾತ್ರ ಮತವನ್ನ ಹಾಕೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಈ ನಂತರದಲ್ಲಿ ಬರುವಂತಹ ಮತದಾರರಿಗೆ ಅವಕಾಶವನ್ನ ನೀಡೋದಿಲ್ಲ. 14 ಲೋಕಸಭಾ ಕ್ಷೇತ್ರಗಳಿಗೆ ಶಾಂತಿಯುತ ಮತದಾನ ನಡೆದಿದೆ. ರಾಜ್ಯದ ಮೊದಲ ಹಂತದ ಮತದಾನ, ದೇಶದ 2ನೇ ಹಂತದ ಮತದಾನ ಮುಕ್ತಾಯವಾಗಿದೆ. ಸರತಿ ಸಾಲಲ್ಲಿ ನಿಂತಹ ಮತದಾರರು ಮತವನ್ನ ಹಾಕಿದ ನಂತರದಲ್ಲಿ ಇವಿಎಂ ಮಷಿನ್ಗಳನ್ನು ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾರೆ. ಮಷಿನ್ಗಳನ್ನ ಸೀಲ್ ಮಾಡ್ತಾ ಇದ್ದಾರೆ ಚುನಾವಣಾಧಿಕಾರಿಗಳು. ಇವಿಎಂ ಮಷಿನ್ಗಳನ್ನ ಸೀಲ್ ಮಾಡ್ತಾ ಇದ್ದಾರೆ. ಬಿಗಿ ಭದ್ರತೆಯಲ್ಲಿ ಈ ಮಷಿನ್ಗಳನ್ನ ಸ್ಟ್ರಾಂಗ್ ರೂಮ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಮೊದಲ ಹಂತದ ಮತದಾನ ರಾಜ್ಯದಲ್ಲಿ ತೆರೆ ಬಿದ್ದಿದೆ. ಇವಿಎಂ ಮಷಿನ್ಗಳನ್ನ ಸೀಲ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸರತಿ ಸಾಲಲ್ಲಿ ಮತದಾರರು ನಿಂತ್ಕೊಂಡಿದ್ದಾರೆ ಅಂತಹ ಕಡೆಗಳಲ್ಲಿ ಮತದಾರರಿಗೆ ಮತವನ್ನ ಹಾಕೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಯಾವ ಮತಗಟ್ಟೆಗಳಲ್ಲಿ ಮತದಾರರು ಇಲ್ವೋ ಅಂತಹ ಮತಗಟ್ಟೆಗಳ ಇವಿಎಂ ಮಷಿನ್ಗಳನ್ನ ಸೀಲ್ ಮಾಡಲಾಗ್ತಾ ಇದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಶಾಂತಿಯುತವಾದಂತಹ ಮತದಾನ ಪ್ರಕ್ರಿಯೆ ನಡೆದಿದೆ. ರಾಜ್ಯದ ಮೊದಲ, ದೇಶದ 2ನೇ ಹಂತದ ಮತದಾನದ ಪ್ರಕ್ರಿಯೆ ಅಂತ್ಯವಾಗಿದೆ. ಕೆಲವೊಂದಿಷ್ಟು ಮತಗಟ್ಟೆಗಳಲ್ಲಿ ಇವಿಎಂ ಮಷಿನ್ಗಳನ್ನ ಸೀಲ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನಕ್ಕೆ ಅವಕಾಶವನ್ನ ನಿಗದಿಪಡಿಸಲಾಗಿತ್ತು. ಮತದಾನದ ಟೈಮ್ ಈಗಾಗಲೇ ಮೀರಿದೆ. ಅಂದ್ರೆ 6 ಗಂಟೆಯ ಒಳಗಡೆ ಮತಗಟ್ಟೆಗಳಲ್ಲಿ ಯಾರೆಲ್ಲ ಮತದಾರರು ಬಂದಿರ್ತಾರೆ ಅಂತವರಿಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ. 6 ಗಂಟೆಯ ನಂತರದಲ್ಲಿ ಮತಗಟ್ಟೆಗಳಿಗೆ ಅವಕಾಶ ಇರೋದಿಲ್ಲ. ಕೆಲವೊಂದಿಷ್ಟು ಕಡೆಗಳಲ್ಲಿ ಇವಿಎಂ ಮಷಿನ್ಗಳನ್ನ ಸೀಲ್ ಮಾಡ್ತಾ ಇರುವಂತಹ ದೃಶ್ಯಗಳಿದು. ಚುನಾವಣಾಧಿಕಾರಿಗಳಿಂದ ಇವಿಎಂ ಮಷಿನ್ಗಳನ್ನ ಸೀಲ್ ಮಾಡಿ ಬಿಗಿ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್ಗಳಿಗೆ ಚುನಾವಣಾ ಮತಪೆಟ್ಟಿಗೆಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಕೆಲವೊಂದಿಷ್ಟು ಮತಗಟ್ಟೆಗಳ ಮುಂದೆ ಸರತಿ ಸಾಲಲ್ಲಿ ಜನ ಇನ್ನೂ ಇದ್ದಾರೆ. ಅಂತಹ ಮತದಾರರಿಗೆ ಅವಕಾಶವನ್ನ ನೀಡಲಾಗುತ್ತೆ. 6 ಗಂಟೆಯ ಒಳಗಡೆ ಬಂದಿರುವಂತಹ ಮತದಾರರಿಗೆ ಅಂತಹ ಮತಗಟ್ಟೆಗಳಲ್ಲಿ ಮತದಾನದ ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರಿಯುತ್ತೆ.
ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ಮುಕ್ತಾಯ. 247 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ. ಜೂನ್ 4ರಂದು ಅವರ ಭವಿಷ್ಯ ಬಹಿರಂಗವಾಗುತ್ತೆ. ಈ ಮೂಲಕವಾಗಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದೆ. 247 ಅಭ್ಯರ್ಥಿಗಳು ಅಖಾಡದಲ್ಲಿದ್ದು ಎಲ್ಲರ ಭವಿಷ್ಯ ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ. ಸಂಜೆಯ ನಂತರದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಸ್ವಲ್ಪ ಬಿರುಸನ್ನ ಪಡೆದುಕೊಳ್ತು. ಈಗ ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.